ದಕ್ಷಿಣ ಕನ್ನಡ ಜಿಲ್ಲೆಯ ಸರಿಸುಮಾರು 60 ಶಾಲೆಗಳಿಂದ 1,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಎಸ್ಸಿಎಸ್ ತರಂಗ್ ಮೂಲಕ ಪ್ರದರ್ಶಿಸುವ ಮೂಲಕ ಗಮನ ಸೆಳೆಯುವ ಕೆಲಸವಾಯಿತು. ನಗರದ ಉರ್ವ ಅಶೋಕನಗರದ ಲಾಂಗ್ ಲೇನ್ನಲ್ಲಿರುವ ಎಸ್ಸಿಎಸ್ ಪದವಿ ಪೂರ್ವ ಕಾಲೇಜಿನ 9 ಮತ್ತು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಪ್ರತಿಭೆಗೆ ವೇದಿಕೆಯನ್ನು ನೀಡಲು ಕ್ರೀಡೆ ಸಾಂಸ್ಕೃತಿಕ ಮಹಾಹಬ್ಬವನ್ನು ಆಯೋಜಿಸಲಾಗಿತ್ತು. ವರ್ಣರಂಜಿತ ವೇದಿಕೆಯಲ್ಲಿ ಎಸ್ಸಿಎಸ್ ತರಂಗ್ ಕಾರ್ಯಕ್ರಮಕ್ಕೆ ಮಂಗಳೂರಿನ ದೀಪಾ ಕಂಫರ್ಟ್ನ ನಿರ್ದೇಶಕರಾದ ಉರ್ಮಿಳಾ ರಮೇಶ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತದಬಳಿಕ ಗಣ್ಯರಿಂದ ವಿವಿಧ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಊರ್ಮಿಳಾ ರಮೇಶ್ ಅವರು, ವಿದ್ಯಾರ್ಥಿಗಳು ಬರೀ ಕಲಿಕೆಯಲ್ಲಿ ಮಾತ್ರವಲ್ಲ, ಪಠ್ಯೇತರ ಚಟುವಟಿಕೆಯಲ್ಲೂ ತೊಡಗಿಸಿಕೊಳ್ಳಬೇಕು. ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆ ಕೂಡ ಅನಾವರಣಗೊಳ್ಳುತ್ತದೆ. ಎಸ್ಸಿಎಸ್ ಸಂಸ್ಥೆ ಇದಕ್ಕಾಗಿಯೇ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಬಹಳ ಒಳ್ಳೆಯದು ಹಾಗೂ ಮೆಚ್ಚುಗೆಗೆ ಅರ್ಹವಾಗಿದೆ ಎಂದು ಹೇಳಿದರು. ಗುಡ್ ಮಾರ್ನಿಂಗ್ ಎವ್ರಿವನ್. ಐ ವಿಶ್ ಯು ವೆರಿ ಹ್ಯಾಪಿ ಟು ಸಿ ಯು ಆಲ್ ಟುಗೆದರ್ ಹಿಯರ್. Thank you very much for choosing as a chief guest for lighting the lamp and inaugurate the function. I thank you very much for all of you for the great success of this program. Okay, thank you everybody. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಸಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷರಾದ ಡಾಕ್ಟರ್ ರಜನೀಶ್ ಸೊರಕ್ಕಿ ಅವರು ವಹಿಸಿದ್ದರು. ಈ ವೇಳೆ ಎಸ್ಸಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಆಡಳಿತಾಧಿಕಾರಿ ಯುಕೆ ಖಾಲಿದ್, ಎಸ್ಸಿಎಸ್ ಪಿಯು ಕಾಲೇಜಿನ ಪ್ರಿನ್ಸಿಪಲ್ ಪ್ರೊಫೆಸರ್ ರಾಜಾರಾಮ್ ರಾವ್ಟಿ, ಎಕ್ಸಾಮ್ 24x7ನ ಆಂಡೋ ಪೌಲ್, ಹಿರಿಯ ಉಪನ್ಯಾಸಕರಾದ ಕಲಾವತಿ ಮಾಧವರಾವ್, ಉಪನ್ಯಾಸಕರಾದ ಪಲ್ಲವಿ, ಎಸ್ಸಿಎಸ್ ರಿವರ್ ಸೈಡ್ ಸ್ಕೂಲ್ನ ಪ್ರಿನ್ಸಿಪಲ್ ಹೆಲೆನ್ ಲೋಬೋ, ನ್ಯಾಯವಾದಿ ಶ್ರೀದೇವಿ ಅಮೀನ್, ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ರಕ್ಷಾ ಹಾಗೂ ಉಪಾಧ್ಯಕ್ಷರಾದ ಅನುಷಾ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಭೇಟಿಯನ್ನ ನೀಡಿದ್ದರು. ಎಸ್ಸಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಸ್ಥಾಪಕಾಧ್ಯಕ್ಷರಾದ ಡಾಕ್ಟರ್ ಅಮರನಾಥ ಸೊರಕ್ಕೆ, ನಿಕಟಪೂರ್ವ ಕಾರ್ಪೊರೇಟರ್ಗಳಾದ ಜಗದೀಶ್ ಶೆಟ್ಟಿ, ಗಣೇಶ್ ಕುಲಾಲ್ ಸೇರಿದಂತೆ ಮೊದಲಾದವರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದುಕೊಟ್ಟರು. ಸಮಾರೋಪ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವದ ಉಪನಿರ್ದೇಶಕರಾದ ರಾಜೇಶ್ವರಿ ಎಚ್ಎಚ್ ಅವರು ನಾನಾ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮವು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಲು ಒಂದು ವೇದಿಕೆಯಾಗಿದೆ. ಜಿಲ್ಲೆಯ ಮಕ್ಕಳಲ್ಲಿ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಇದೆ. ಇಂತಹ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತೇಜನ ಸಿಕ್ಕಿದಂತಾಗಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆ ಮತ್ತಷ್ಟು ಸಾಧನೆಯನ್ನ ಮಾಡಲಿ ಎಂದು ಆಶಿಸಿದರು. ಸ್ಕೂಲಿನಲ್ಲಿ ಈಗ ಆಲ್ರೆಡಿ ನಾನು ಆ ಕಪ್ಪೆಲ್ಲ ನೀವು ಪಡೆದಿರುವಂತಹದನ್ನ ನೋಡಿದ್ರೆ ತುಂಬಿ ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ತಮ್ಮದೇ ಆದಂತಹ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿದ್ದೀರಿ. ಈಗ ಫಸ್ಟ್ ನಾನು ಒಂದು ವೆಲ್ಕಮ್ ಡ್ಯಾನ್ಸ್ ನೋಡಿದೆ, ಬಹಳ ಚೆನ್ನಾಗಿತ್ತು. ಮಕ್ಕಳು ಇಷ್ಟು ಚೆನ್ನಾಗಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಪ್ರೆಸೆಂಟ್ ಮಾಡಬೇಕಾದ್ರೆ ಸುಲಭ ಅಲ್ಲ, ಒಂದು ಒಳ್ಳೆಯ ಪ್ರೋಗ್ರಾಮ್ ಕೊಡಬೇಕಾದ್ರೆ. ಹಾಗಾಗಿ ಅಂಥದ್ದೊಂದು ಅವಕಾಶ ನನಗೆ ನೋಡ್ಲಿಕ್ಕೆ ಸಿಗ್ತಲ್ಲ ಅನ್ನೋದೊಂದು ಖುಷಿ ಆಗ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ ಯಾವುದರಲ್ಲೂ ಏನಕ್ಕೂ ಕಡಿಮೆ ಇಲ್ಲ. ಅದು ಕಲ್ಚರಲ್ ಇರಬಹುದು, ಸ್ಪೋರ್ಟ್ಸ್ ಇರಬಹುದು, ಹಾಗೆ ಶೈಕ್ಷಣಿಕ ಚಟುವಟಿಕೆ ಜೊತೆಯಲ್ಲಿ ಪರ್ಸೆಂಟೇಜಲ್ಲೂ ಕೂಡ ನಮ್ಮದು ಯಾವುದು SSLC ಇರಬಹುದು, ನಮ್ಮ PUC ಇರಬಹುದು, ಎಲ್ಲವೂ ಕೂಡ ಒಂದು ಉತ್ತಮವಾದ ರಿಸಲ್ಟನ್ನು ಹೋದ ವರ್ಷ ಕೊಟ್ಟಿದ್ದೀರಿ. ಹಾಗೆಯೇ ಈ ವರ್ಷನೂ ಕೂಡ ಒಳ್ಳೆಯ ರಿಸಲ್ಟನ್ನು ಎರಡೂ ಕಡೆಯಿಂದಲೂ ಕೂಡ ನಮಗೆ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೇವೆ. ತದಬಳಿಕ ಮಾತನಾಡಿದ ಎಸ್ಸಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಆಡಳಿತಾಧಿಕಾರಿ ಯುಕೆ ಖಾಲಿದ್ ಅವರು, ಎಸ್ಸಿಎಸ್ ಸಮೂಹ ಸಂಸ್ಥೆಯು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದೆ. ಈಗಾಗಲೇ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಕೆಲಸವನ್ನು ಸಂಸ್ಥೆಯು ಮಾಡುತ್ತಾ ಇದೆ. ಅಧ್ಯಯನಕ್ಕೆ ಪೂರಕ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಭಾಗವಹಿಸಿದ್ದಾರೆ ಎಂದು ಹೇಳಿದರು. ನಾನು ಈ ಸಂಸ್ಥೆಗೆ ನಾವು ಬೆಂಬಲವನ್ನು ಸೂಚಿಸಬೇಕು ಹಾಗೂ ಇಲ್ಲಿರುವ ಸವಲತ್ತುಗಳನ್ನು ನಿಮ್ಮ ವಿದ್ಯಾರ್ಥಿಗಳು ಪಡೆದುಕೊಳ್ಳುವಂತೆ ನೀವು ಕೂಡ ನೋಡಿಕೊಳ್ಳಬೇಕು ಎಂದು ಕೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಬಹಳ ಉತ್ತಮವಾಗಿ ಇಂದಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಭಾಗವಹಿಸಿದ್ದಾರೆ. ಒಂದು ಸ್ಪೋರ್ಟ್ಸ್ ಸ್ಪಿರಿಟ್ ಕೂಡ ಅವರಲ್ಲಿತ್ತು.
ಅದು ಸೋಲು ಗೆಲುವು ಅದು ಬೇರೆ ವಿಷಯ, ಆದರೆ ಪಾರ್ಟಿಸಿಪೇಷನ್ ಸ್ಪಿರಿಟ್ ಏನಿತ್ತ ಅದು ಕೂಡ ಬಹಳ ಉತ್ತಮವಾದ ರೀತಿಯಲ್ಲಿ ಇಲ್ಲಿ ಅದರ ಮ್ಯಾನೇಜ್ಮೆಂಟ್ ಕೂಡ ಬಹಳ ಚೆನ್ನಾಗಿ ಆಯಿತು. ಇಂತಹ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಯಾರೆಲ್ಲ ಪ್ರೈಸ್ ವಿನ್ನರ್ಸ್ ಇದ್ದಾರೋ ಅಥವಾ ರನ್ನರ್ಸ್ ಅಪ್ ಇದ್ದಾರೋ, ಪಾರ್ಟಿಸಿಪೆಂಟ್ ಇದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮಾರೋಪದ ಅಧ್ಯಕ್ಷತೆಯನ್ನ ಎಸ್ಸಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷ ಡಾಕ್ಟರ್ ರಜನೀಶ್ ಸೊರಕ್ಕಿಯವರು ವಹಿಸಿ ಮಾತನಾಡಿದರು. ಎಸ್ಸಿಎಸ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಕಲಿಕೆಗೆ ಬಹಳಷ್ಟು ಒತ್ತು ನೀಡುವ ಜೊತೆಯಲ್ಲಿ ಅವರ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತದೆ. ಎಸ್ಸಿಎಸ್ ತರಂಗ್ ಮೂಲಕ ಜಿಲ್ಲೆಯ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಿದೆ ಎಂದು ಹೇಳಿದರು. We have decided to, me and Mr. Ando Paul have decided to have a better event next year. So we will have more sports events and cultural events. So as our institution is a very young institution, and as we grow, we will have more and more events. We will add more events to Tarang 2025. We'll have several other events to, so that the school children can participate and show their talents. Regarding our institution, ours is quite a new institution. We are adding new infrastructure and new hostels and several other things, like we are purchasing several new buses. So from next academic year, I think our institution will be fully established, and we would like to be one of the premier PUC colleges in Mangalore. ಈ ವೇಳೆ ಸಮಾರೋಪದಲ್ಲಿ ಎಸ್ಸಿಎಸ್ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ಪ್ರೊಫೆಸರ್ ರಾಜಾರಾಮ್ ರಾವ್ಟಿ, ಎಕ್ಸಾಮ್ 24x7ನ ಆಂಡೋ ಪೌಲ್, ಹಿರಿಯ ಉಪನ್ಯಾಸಕರಾದ ಕಲಾವತಿ ಮಾಧವರಾವ್, ಉಪನ್ಯಾಸಕರಾದ ಪಲ್ಲವಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಎಸ್ಸಿಎಸ್ ತರಂಗ್ನಲ್ಲಿ ಲಘುಶಾಸ್ತ್ರೀಯ ನೃತ್ಯ, ಫಿಲ್ಮ್ ಡ್ಯಾನ್ಸ್, ಕನ್ನಡ, ಇಂಗ್ಲಿಷ್, ತುಳು ಭಾಷೆಯಲ್ಲಿ ನಾಟಕ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ, ಬಾಲಕರಿಗೆ ವಾಲಿಬಾಲ್, ಬಾಲಕಿಯರಿಗೆ ಥ್ರೋಬಾಲ್ ಹಾಗೂ ಹಗ್ಗಜಗ್ಗಾಟ ಸ್ಪರ್ಧೆಗಳು ನಡೆಯಿತು. ಬಚಾವದ್ವಿ ಮಾರ್ರೆ, ಯಾವ ಜನ್ಮದ ಪುಣ್ಯಾಣ ಏನೋ ಬಚಾವದ್ವಿ. ಬೇಗ ಬರೋ ಹೋಗೋಣ, ಬೇಗ ಬರೋ ಹೋಗೋಣ. ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋದಿಲ್ಲ, ಒಂದಿನ ಪ್ರೀತಿಯಿಂದ ಮಾತಾಡ್ಸೋದಿಲ್ಲ, ಎಲ್ಲ ನಿಮ್ಮಂತವ್ರಿಂದಾನೆ. ನಾನೇನ್ ಮಾಡ್ದಮ್ಮ? ಏನ್ ಮಾಡಿದ್ರಿ? ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಒಟ್ಟು 1,25,000 ರೂಪಾಯಿ ನಗದು ಬಹುಮಾನವನ್ನು ನೀಡಲಾಯಿತು. ಇತರ ಆಕರ್ಷಣೆಯಾಗಿ ಡ್ರೋನ್ ವೀಕ್ಷಣೆ, ಪಾಲಕರಿಗಾಗಿ ಸೆಲ್ಫಿ ವಿತ್ ಪಾರ್ಟಿಸಿಪೆಂಟ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಕೋಟಿ ಬೆಲೆ ಬಾಳುವ ವಿಶೇಷ ಕಾರುಗಳ ಪ್ರದರ್ಶನ ಕೂಡ ಭಾಗವಹಿಸಿದ ವಿದ್ಯಾರ್ಥಿಗಳ ಜೊತೆಗೆ ಅವರ ಪೋಷಕರಿಗೂ ಮನರಂಜನೆಯನ್ನ ನೀಡಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.